ಹಲೋ ಫೋಕ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ಬಾಲಿ. ಸೆಕೆಂಡ್ ಡೇ. ಈಗ ಬ್ರೇಕ್ಫಾಸ್ಟ್ ಮಾಡೋ ಟೈಮು. ಅಲ್ಕೆಮಿ ಅಂತ ಒಂದು ನಮ್ಮ ಸ್ಟೇ ಪಕ್ಕನೇ ಇದೆ. ಲುಕ್ಸ್ ಲೈಕ್ ಇಟ್ ಈಸ್ ವೆರಿ ಪಾಪ್ಯುಲರ್. ಪಂಪ್ಕಿನ್ ಗ್ರಾನೋಲಾ ಪ್ಲೀಸ್. ಬಾಲಿನೀಸ್ ಟೂರಿಸ್ಟ್ಗಳಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ, ಯಾಕಂದರೆ ಅವರ ಮೆಜಾರಿಟಿ ಆಫ್ ದ ಎಕಾನಮಿ ಇಸ್ ಕಮಿಂಗ್ ಫ್ರಮ್ ಟೂರಿಸಮ್. ಸುಶಿ ರೆಸ್ಟೋರೆಂಟ್ ಈಸ್ ಫೇಮಸ್ ಫಾರ್ ಸುಶಿ, ಬಟ್ ಯು ಕ್ಯಾನ್ ಗೆಟ್ ರಾಮನ್ ಬೋಲ್ ಎನಿಥಿಂಗ್ ಸಮಥಿಂಗ್. ಮೀಸೋ ಸೋಬಾ ಅಂತ ವಿತ್ ಎಗ್ ಪ್ಲ್ಯಾಂಟ್. ಸಾಲ್ಮನ್ ತೊಗೊಂಡಿಲ್ಲ ನಾನು, ವೆಜಿಟೇರಿಯನ್ ತೊಗೊಂಡಿದ್ದೀನಿ. ಸೊ ಎಗ್ ಪ್ಲ್ಯಾಂಟ್ ಅಂದರೆ ಬದನೆಕಾಯಿ. ನಿನ್ನೆ ಪಂಪ್ಕಿನ್ ತೊಗೊಂಡಿದ್ದೆ, ಇದೇ ರೆಸ್ಟೋರೆಂಟ್ ಬಂದಿದೆ, ಚೆನ್ನಾಗಿ ಇಷ್ಟ ಆಯಿತು, ಅದಕ್ಕೆ ಮತ್ತೆ ಬಂದೆ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ. ಕಸಿ ಇದು ಬದನೆಕಾಯಿ ಒಳ್ಳೆ ಫಿಶ್ ಥರ ಇದೆ, ಫಿಶ್ ಥರ ಕಾಣಿಸ್ತಾ ಇದೆ ನನಗೆ. ಸೊ ಅದೊಂದು ಎಗ್ ಹಾಫ್ ಪೀಸು, ಅವಕ್ಯಾಡೋ, ಆಮೇಲೆ ಕ್ಯಾಬೇಜು ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸೈಡ್ಗೆ ಕಿಮ್ಚಿ, ಇದು ಒಳಗೆ ಹಾಕ್ತಾರೆ, ಬಟ್ ನಾನು ನಾನ್ ಸ್ಪೈಸಿ ಬೇಕು ಅಂತಂದರೆ ಅದಕ್ಕೆ ಕಿಮ್ಚಿ ಆನ್ ದ ಸೈಡ್ ಕೊಟ್ಟಿದ್ದಾರೆ. ದಿಸ್ ಈಸ್ ಅವರ್ ಲಂಚ್. ವೆರಿ ಹೆಲ್ದಿ ಆ್ಯಂಡ್ ಡಿಲಿಷಿಯಸ್ ಆಲ್ಸೋ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ. ಇವ್ರದ್ದು ಸಾಸು ಇವ್ರೇನು ಮಾಡ್ತಾರೆ ಅಂತಂದರೆ ಈ ಪೀನಟ್ ಸಾಸ್ ಮಾಡ್ತಾರೆ, ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ. ಅದು ಬೇರೆ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದು ಅಲ್ಟಿಮೇಟ್. ಇದು ಎರಡು ಕೊಟ್ಟಿದ್ದಾರೆ. ಇದ್ರಲ್ಲಿ ನಂಗೆ ದೇವರಣೆ ತಿನ್ನಕ್ಕೆ ಬರೋಲ್ಲ, ಅದಕ್ಕೆ ಇದು ಮುಟ್ಟೋದೇ ಇಲ್ಲ, ನಾನು ಯೂಸೇ ಮಾಡಲ್ಲ. ನಾನು ಸ್ಪೂನ್ ಮತ್ತು ಫೋರ್ಕಲ್ಲೇ ಕಂಫರ್ಟೇಬಲ್ ಆಗಿರುತ್ತೆ ತಿನ್ನೋಕ್ಕೆ. ಥ್ಯಾಂಕ್ ಯು. ಇದರಲ್ಲಿ ಹೈಲೈಟ್ ಏನಪ್ಪ ಅಂತಂದರೆ ಸೋಯಾ ಸಾಸ್ ಕೊಡ್ತಾರೆ, ಅದೇ ಹೈಲೈಟ್. ಬಿಕಾಸ್ ಈ ವೆಜಿಟೇಬಲ್ಸ್ ಎಲ್ಲ ಹಂಗೆ ತಿನ್ನೋಕ್ಕೆ ಟೇಸ್ಟ್ ಇರೋಲ್ಲ. ನೀವು ಸೋಯಾ ಸಾಸಲ್ಲಿ ಮಿಕ್ಸ್ ಮಾಡ್ಕೊತಿದ್ರೆ ಚೈನೀಸ್ ಥರನೇ ಇರುತ್ತೆ, ಬಟ್ ಚೈನೀಸ್ ಅಲ್ಲ, ಇದು ಇಂಡೋನೇಷಿಯನ್. ಟೇಸ್ಟ್ ಚೆನ್ನಾಗಿರುತ್ತೆ, ಎಲಿವೇಟ್ ಆಗುತ್ತೆ ಈ ಥರ ಸೋಯಾ ಸಾಸಲ್ಲಿ ನೀವು ಅದ್ಕೊತಿದ್ರೆ. ನಿಜವಾಗ್ಲೂ ನನಗೆ ಚೈನೀಸ್ಗಿಂತ ಇಂಡೋನೇಷಿಯನ್ ಫುಡ್ಡೇ ಇಷ್ಟ ಆಯಿತು, ಯಾಕಂದರೆ ಹೆಲ್ದಿನೂ ಹೌದು, ಟೇಸ್ಟಿನೂ ಹೌದು. ಸೊ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ, ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಅವ್ರಿಗೆ ಹೇಳಿದ್ರೆ ಅವರು ಕಸ್ಟಮೈಸ್ ಮಾಡ್ತಾರೆ. ನಿಮಗೆ ಒಂದು ಐಟಮ್ ಬೇಡ, ಇನ್ನೊಂದು ಐಟಮ್ ಬೇಕು ಅಂದರೆ ಅವ್ರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಇದು ಕೊರಿಯನ್ ಡಿಶ್ಶು, ಕಿಮ್ಚಿ ಗೊತ್ತಲ್ವಾ ನಿಮಗೆ? ಸ್ವಲ್ಪ ಸೈಡಲ್ಲಿ ಹಾಕ್ಕೋತೀನಿ. ಇದು ನಾನು ಜಾಸ್ತಿ ಸ್ಪೈಸಿ ತಿನ್ನಲ್ಲ, ಸುಮ್ಮನೆ ಹಿಂಗೆ ಟಚ್ ಕೊಡ್ತೀನಿ ಅಷ್ಟೇ. ಖಾರದ ಪುಡಿ ಎಲ್ಲ ಹಾಕಿ ನೆನೆಸಿರ್ತಾರೆ, ಸ್ವಲ್ಪ ಸ್ಪೈಸಿ ಇರುತ್ತದು. ಸೊ ಅವ್ರು ಹೇಳಿದ್ರೆ ಅವ್ರು ಸೈಡಲ್ಲಿ ಕೊಡ್ತಾರೆ, ಇಲ್ಲಾಂದರೆ ಅದರಲ್ಲಿ ಮಿಕ್ಸ್ ಮಾಡಿಬಿಡ್ತಾರೆ, ತಿನ್ನೋಕ್ಕಾಗಲ್ಲ ಸ್ಪೈಸಿ ಇಷ್ಟ ಆಗಿಲ್ಲದಿರೋರಿಗೆ. ಇದು ತುಂಬ ಸ್ಪೈಸಿ ಇದೆ, ಸೊ ಅದರಲ್ಲೇ ಹಾಕ್ಬಿಡ್ತೀನಿ ನಾನು. ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ತುಂಬ ಸ್ಪೈಸಿ ಇದೆ, ಅದು ಒಳಗೆ ಹಾಕ್ಬಿಡ್ತೀನಿ. ಎಗ್ ಪ್ಲ್ಯಾಂಟ್ ಟ್ರೈ ಮಾಡೋಣ. ಸೋಯಾ ಸಾಸ್ ಟೇಸ್ಟ್ ಬರ್ತದೆ, ಪ್ಲಸ್ ಆ ಪೀನಟ್ ಸಾಸ್ ಹೇಳಿದ್ನಲ್ಲ, ಆ ಪೀನಟ್ ಸಾಸು ಜಾಸ್ತಿ ಹಾಕಿದ್ದಾರೆ, ಚೆನ್ನಾಗಿದೆ. ಇದು ರೈಸ್ ನೂಡಲ್ಸ್ ಅಲ್ಲ, ಇದು ಏನೋ ಬೇರೆ ಥರ, ಮೋಸ್ಟ್ಲಿ ರಾಗಿನೋ ಏನೋ ಗೊತ್ತಿಲ್ಲ ನನಗೆ, ಅದಕ್ಕೆ ಕಲರ್ ಚೇಂಜ್ ಇದೆ. ಟ್ರೈ ಮಾಡಿ. ಗುಡ್. ಅಂದರೆ ಹಂಗೆ ಸಪ್ರೇಟಾಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೋಯಾ ಸಾಸ್ ಜೊತೆ ಇಲ್ಲ ಏನಾದರೂ ಸಾಸ್ ಕೊಟ್ಟಿದ್ರೆ ಆ ಸಾಸ್ ಜೊತೆ ತಿನ್ನೋಕ್ಕೆ ಮಜಾ ಬರ್ತಾಯಿದೆ, ಹಂಗೆ ತಿನ್ನೋಕ್ಕಾಗಲ್ಲ. ಥರ ಡ್ರೈ ಆಗಿರುತ್ತೆ ಹಂಗೆ ತಿನ್ನೋಕ್ಕೆ. ಸೊ ಸಾಸ್ ಜೊತೆ ಹಾಕ್ಕೊಂಡು ಗುಡ್. ಇವಾಗ ಎಗ್ನ ಡಿಫ್ರೆಂಟಾಗಿ ತಿನ್ನೋಣ. ಈ ಮಶ್ರೂಮ್ಸ್ನೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ಸೋಯಾ ಸಾಸ್ ಜೊತೆ ಮಿಕ್ಸ್ ಮಾಡೋಣ, ಹೆಂಗಿರುತ್ತೆ. ಚೆನ್ನಾಗಿದೆ. ನನಗೆ ಹೈಲೈಟ್ ಅನಿಸಿದ್ದು ಎಗ್ ಪ್ಲ್ಯಾಂಟು, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಬದನೆಕಾಯಿನ ಡಿಫ್ರೆಂಟಾಗಿ, ನಾವು ಬದನೆಕಾಯಿನ ಎತ್ತಿಟ್ಬಿಡ್ತೀವಿ ಸಾರಲ್ಲಿ ಏನೋ ಹಾಕಿದ್ರೆ, ಇದು ವೇಸ್ಟ್ ವೆಜಿಟೇಬಲ್ಸ್ ಅಂತ. ಬಟ್ ಇದು ಆ್ಯಕ್ಚುಲಿ ವೆರಿ ನ್ಯೂಟ್ರಿಷಿಯಸ್ ಆ್ಯಂಡ್ ವೆರಿ ಹೆಲ್ದಿ ವೆಜಿಟೇಬಲ್ಲು. ಅದನ್ನು ಮಾಡೋ ರೀತಿಯಲ್ಲಿ ಮಾಡಿದ್ರೆ ನೋಡಿ, ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಏನಾದರೂ ತಿನ್ನೋಕ್ಕೆ ಮನಸ್ಸು ಬರುತ್ತೆ. ಓಕೆ, ನಾನು ಸ್ವಲ್ಪ ಕ್ವಿಕ್ಕಾಗಿ ಲಂಚ್ ಮಾಡಿಬಿಡ್ತೀನಿ, ಆಮೇಲೆ ಸಿಗೋಣ. ಇಲ್ಲಿ ಬೈಕ್ಗಳು ತುಂಬ ರೆಂಟ್ಸ್ಗೆ ಸಿಗುತ್ತೆ. ಪರ್ ಡೇ
ಒಂದು 500-600 ರೇಂಜ್ಗೆ. ಅಂದರೆ ನೀವು ಬಾರ್ಗನ್ ಮೇಲೆ ಹೆಂಗೆ ಮಾಡ್ತೀರೋ ಅನ್ನೋದ್ರ ಮೇಲೆ ಹೋಗುತ್ತೆ. ನಾನೀಗ ಬೈಕ್ ಒಂದು ಆರ್ಡರ್ ಮಾಡಿದ್ದೀನಿ. ಇವಾಗ 3 o'clockಗೆ ನನಗೆ ಡೆಲಿವರಿ ಇದೆ. ಪರ್ ಡೇ ನನಗೆ 500 rupees ಬೀಳ್ತದೆ. 14 ಡೇಸಿಗೆ ತೊಗೊಂಡಿದ್ದೀನಿ. ಯಾ, ಹೌ ಆರ್ ಯು? Good. My name is Putu. ಮೈ ನೇಮ್ ಇಸ್ ಚೇತನ್. Yes. Is IDP? National driving permit. Yes. Oh. This is my country's DL. Okay. Please wait. Yeah. Yeah. Okay, wait here. ನೋಡಿ ಇದೆ ಬೈಕು. Yeah. ವ್ಯಾರಿಯೋ 160. Okay. You have Yeah, vlogging. YouTuber, right? Yeah, this is the second time I'm coming to Bali. So this time I'm exploring Ubud. Oh. Yeah. Good. And then maybe the destination. Yeah. Yeah, change. I mean, I'll go to Gili Travangan or Lombongan or Lombok. Yeah. At the moment, you have picture passports. Oh, I have to go to room You again. have picture? It's okay. Yes, Yeah. picture I have. Yes. It's okay. You have license, yeah? Yes. ವ್ಯಾರಿಯೋ 160 ನೋಡಿ, ಫೋನ್ ಹೋಲ್ಡ್ರು. ಇದು ವೆರಿ ಇಂಪಾರ್ಟೆಂಟು, ವೆರಿ ಯೂಸ್ಫುಲ್. ಇದು ಅಡ್ರೆಸ್ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು. ನನಗೆ ಇಷ್ಟ ಆಯಿತು. ಬನ್ನಿ ಒಂದು ರೈಡ್ಗೆ ಹೋಗೋಣ. ಇಲ್ಲೇ ನಾನು ಒಂದು ಚಪ್ಪಲ್ ತೊಗೋಬೇಕು. ಓಕೆ, ಲೆಟ್ಸ್ ಗೋ. ಒಳ್ಳೆ ಹಳ್ಳ ಇದ್ದಂಗಿದೆ ರೋಡು. ಯಪ್ಪ ನೋಡಿ ಹೆಂಗಿದೆ, ಬೆಟ್ಟ ಇಳ್ದಂಗಿದೆ. ಈಗ ರೈಟ್ ಹೋಗ್ಬೇಕು ನಾವು. ಲಾಸ್ಟ್ ಟೈಮ್ ಬಂದಾಗ ನನಗೆ ಈ ಫೋನ್ ಹೋಲ್ಡ್ರ್ ಇಲ್ದಿರೋದ್ರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಅಡ್ರೆಸ್ಸು ಮ್ಯಾಪ್ ಹಾಕ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಬಟ್ ಈ ಸರಿ ಗಾಡಿಯಲ್ಲೇ ಮೊಬೈಲ್ ಹೋಲ್ಡ್ರ್ ಕೊಟ್ಟಿದ್ದಾರೆ. ಸೊ ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಾವು ಹೋಗ್ಬೋದು. ಇಲ್ಲಿ ಟ್ರಾಫಿಕ್ ತುಂಬ ಇದೆ ಅಂತ ತೋರಿಸ್ತದೆ. ಜಾಮ್ ಆಗಿದೆಯಂತೆ, ಟ್ರಾಫಿಕ್ ಜಾಮು. ಬೈಕ್ ಇಲ್ಲಾಂದರೆ ಓಡಾಡೋಕ್ಕಾಗಲ್ಲ ಬ್ರೋ. ಕಾರಲ್ಲಂತೂ ಆಗಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ 5 ಕಿಲೋಮೀಟ್ರ್ ಹೋಗ್ಬೇಕು ಅಂದರೂ 1 hour ಬೇಕು ಕಾರಲ್ಲಿ. ಸೊ ಬೈಕ್ ಈಸ್ ಅ ನೆಸಸರಿ ಥಿಂಗ್. ಯಾಕಂದರೆ ಇದು ಹೈಲ್ಯಾಂಡ್ ಅಲ್ವಾ, ರೋಡ್ಗಳೆಲ್ಲ ಚಿಕ್ಕದಾಗೇ ಇರುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಟ್ರಾಫಿಕ್ ಹೆಂಗಿದೆ ಅಂತ. ಸದ್ಯ ಇವತ್ತು ಮಳೆ ಇಲ್ಲ. ಅಪ್ಪು ಡೌನ್ ಇದೆ ರೋಡ್ಗಳೆಲ್ಲ. ಇಂಡೋನೇಷ್ಯಾದ ಮೋಸ್ಟ್ ಪಾಪ್ಯುಲರ್ ಮಾರ್ಟು. ನೀವು 1 ಕಿಲೋಮೀಟ್ರಿಗೂ ಈ ಮಾರ್ಟ್ ನೋಡ್ತೀರಾ. ಎಲ್ಲ ಸಿಗುತ್ತೆ ಇಲ್ಲಿ. ನೂಡಲ್ಸಿಂದ ಹಿಡಿದು ನಿಮಗೆ ಏನಾದರೂ ಜ್ಯೂಸ್ಗಳು ಬೇಕಾದರೆ, ಡ್ರಿಂಕ್ಸು, ಸ್ಮೂದೀಸು, ಚಾಕ್ಲೇಟ್ಸು, ಬಿಸ್ಕೆಟ್ ಎಲ್ಲ ಸಿಗುತ್ತೆ. ನೋಡಿ ಈ ರೋಡ್ ನೋಡಿ ಹೆಂಗಿದೆ. ಅಯ್ಯೋ ನೋಡ್ರಾ, ಅದರಲ್ಲೇ ಆ ಗಾಡಿ ಹತ್ತಾ ಇದ್ದಾರೆ. ರೋಡು ಲಿಟ್ರಲಿ ಹಿಂಗಿದೆ. ಅದರಲ್ಲೇ ಹತ್ತಿದ್ದಾರೆ ಜನ. ಅವ್ರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ ಹತ್ತಿ. ಓ, ತುಂಬ ಟ್ರಾಫಿಕ್ ಇದೆ ಇಲ್ಲಿ. ನಾವು ಹಿಂಗೆ ದೂರೋಣ. ಓ ಮೈ ಗಾಡ್. ವೆಸ್ಟರ್ನ್ ಪೀಪಲ್ ಎಲ್ಲ ನೋಡಿ, ಎಲ್ಲ ಈ ಕಡೆ ಇದ್ದಾರೆ. ಮೋಸ್ಟ್ಲಿ ಇದು ಮೇನ್ ಸೆಂಟ್ರ್ ಅನ್ಸುತ್ತೆ ಉಬ್ಬುದ್ದು. ಅದಕ್ಕೆ ತುಂಬ ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಮೇನ್ ಶಾಪಿಂಗ್ ಸೆಂಟ್ರ್ ಅನ್ಸುತ್ತೆ ಇದು. ಸೊ ಎಲ್ಲ ಚಿಕ್ಕ ಗಲ್ಲಿಗಳಲ್ಲೆಲ್ಲ ಶಾಪ್ ಇಟ್ಕೊಂಡಿದ್ದಾರೆ. ನನಗಿವಾಗ ಒಂದು ಫ್ಲಿಪ್ ಫ್ಲಾಪ್ಸ್ ಬೇಕು, ಚಪ್ಪಲಿ. ಅದಕ್ಕೆ ನೋಡ್ತಾ ಇದ್ದೀನಿ. ಇಲ್ಲೊಂದು ಅಂಗಡಿ ಇದೆ, ಗ್ರಿಪ್ ಅಂತ. ಇಲ್ಲಿ ಚಪ್ಪಲ್ ತೊಗೊಳಕ್ಕೆ ಬಂದಿದ್ದೀನಿ. ಎಸ್, ಡೋಂಟ್ ಹ್ಯಾವ್ ಫ್ಲಿಪ್ ಫ್ಲಾಪ್ಸ್? Only that. ಓ, ಓಕೆ. ನೋಡಿ, ಈ ರೋಡ್ ಚೆನ್ನಾಗಿದೆ, ಒಂಥರ ಕಾಮಾಗಿದೆ. ಎಲ್ಲ ಕಡೆ ಬಾರು, ರೆಸ್ಟೋರೆಂಟ್ಸ್ ಎಲ್ಲ ಜಾಸ್ತಿ ಇದೆ ಇಲ್ಲಿ. ಯೋಗ ಸೆಷನ್ ನಡೀತದೆ, ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಹಲೋ, ಯೋಗ ಹೇಳ್ಕೊಡ್ತಾರೆ. ಸ್ವಲ್ಪ ಹೊತ್ತು ಯೋಗ ಮಾಡಿ ತುಂಬ ದಿನ ಆಯಿತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಯೋಗ ಮಾಡಿದ್ದು ಬಾಲಿಯಲ್ಲೇ 2020 ಪವರ್ ಯೋಗ ಮಾಡಿದ್ದೆ. ಚೆನ್ನಾಗಿ ಅನಿಸ್ತು. ಸೊ ಇವಾಗ ಅಲ್ಲೋಗಿ ಯೋಗ ಮಾಡೋಣ. ಈಗ ತಾನೇ ಯೋಗ ಮಾಡಿದೆ. ಇಟ್ಸ್ ವೆರಿ
ರಿಫ್ರೆಶಿಂಗ್ ಬಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಕ್ಚುಲಿ. ತುಂಬ ಕಷ್ಟ ಇರೋ ಪೋಸ್ಗಳೆಲ್ಲ ಕಳಿಸ್ಕೊಟ್ರು. ನಾನು ಫಸ್ಟ್ ಟೈಮು ಚಾಂಗೋಲೆ ಮಾಡಿದ್ದೆ ಬಾಲಿಯಲ್ಲಿ, ಇದು ಸೆಕೆಂಡ್ ಟೈಮ್ ಚೆನ್ನಾಗಿ ಅನಿಸ್ತಾ ಇದೆ ಈಗ. ಅದೇ ಯೋಗ ಮಾಡಬೇಕು ಗುರು, ಚೆನ್ನಾಗಿ ಅನಿಸುತ್ತೆ. ಒಂದು ಅರ್ಧ ಹಾಫ್ ಆನ್ ಅವರ್ ಮಾಡಿಸಿದ್ರು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಡೊನೇಷನ್ಗೆ ಇಟ್ಟಿದ್ರಲ್ಲಿ, ಸೊ ಡೊನೇಟ್ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ 50,000 ಡೊನೇಟ್ ಮಾಡ್ತಾಯಿದ್ದೀನಿ. ಸೊ $250 ತುಂಬ ಚೆನ್ನಾಗಿತ್ತು, ಅದಕ್ಕೆ ಡೊನೇಟ್ ಮಾಡ್ತಾಯಿದ್ದೀನಿ. Wait, where is Sylvie? ಇಟ್ ವಾಸ್ ರಿಯಲಿ ಗುಡ್. Thank you. Sylvie, we have another event at the other outpost at the same time today. So Nice to meet you as well. And Constantine, nice to meet you. See you around.